ಎಚ್ ಪ್ರಹ್ಲಾದ್ ರಾವ್ರವರು, ಹಾಸ್ಯ ಅಂಕಣ ಬರಹಗಳಿಗೆ ಹೆಸರಾದ ಎನ್ ರಾಮನಾಥ್ ಮತ್ತು ಶ್ರೀಯುತ ಶಾಂತಾರಾಮ್ ವಿಶೆಟ್ಟಿಯವರು, ಮತ್ತು ದೂರದ ದೇಶ ಸುರೇಶ್ ರಾಮಚಂದ್ರ ಅವರವರು ಅವರ ಪರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ಅಂದ್ರೆ ಈ ಹೊತ್ತಲ್ಲಿ ಅಂತಂದ್ರೆ ತುಂಬಾ ವಯಸ್ಸಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಇತ್ತೀಚೆಗೆ ಅವರು ಆರಂಭದಲ್ಲಿ ಹೇಳುತ್ತಾರೆ ಎರಡೆರಡು ಮಾತು, ಮುಗಿಸುವಾಗ ಆಗುವುದೇ ಬೇರೆ, ಎರಡೂ ಕಿವಿ ತೂತು. ಬಹಳ ಜನ ಇಷ್ಟಪಟ್ಟು ಮೈಸೂರಿನ ಜನ ಬಹಳ ಸಜ್ಜನರು, ಅವ್ರು ಗಂಭೀರ ಕವನಕ್ಕೂ ಚಪ್ಪಾಳ ಹೊಡಿತಾರೆ ಅಂತಂದ್ರು. ಚಪ್ಪಾಳೆಯಲ್ಲಿ ಒಂದು ವ್ಯತ್ಯಾಸ ಇರುತ್ತೆ. ಹಾಸ್ಯ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಹಾಸ್ಯ ಕವನ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಗಂಭೀರ ಕವನ ಓದಿದಾಗ ಮುಗಿಸಿದ್ದಕ್ಕೆ ಚಪ್ಪಾಳೆ. ಕಲ್ಪನೆಯಲ್ಲೇ ಅದ್ಭುತವಾದ ಹಾಸ್ಯ ಅಡಗಿದೆ. ಮನುಷ್ಯನ ದೇಹ ಆನೆ ಮುಖ, ಅಷ್ಟು ದೊಡ್ಡ ದೇಹಕ್ಕೆ ವಾಹನ ಇಲಿ, ಮೇಲೆ ದೊಡ್ಡ ಗಣಪ ಕೆಳಗೆ ಪುಟ್ಟ ಇಲಿ, ಮೇಲೆ ದೊಡ್ಡ ಗಣಪ ಕೆಳಗೆ ಪುಟ್ಟ ಇಲಿ, ಕೂಗುತ್ತಿತ್ತು ಅಯ್ಯೋ ಪಾಪ ಇಳಿ ಇಳಿ ಇಳಿ. ನಮ್ಮ ಹಿರಿಯ ಕವಿಗಳಾದ, ನಮ್ಮೆಲ್ಲರ ಪ್ರೀತಿಯ ಕವಿಗಳಾದ ಲಕ್ಷ್ಮಣರಾಯರು ವಹಿಸಿಕೊಂಡಿದ್ದಾರೆ. ಕೆಳಗಿರುವ ಕವಿತಾಟಿ ಅವ್ರ ಬಗ್ಗೆ ನಾನು ಹೇಳೋದಾದ್ರೆ, ಹುಟ್ಟುಹಬ್ಬ ಅಂತ ಅವರು ಹುಟ್ಟುಹಬ್ಬ ಕೂಡ ಹಿಂದೆನೆ ಓಷನ್ ಅಂತ ಐಲೇಸ ಅಂತ ಒಂದು ದಸರಾಗಳೆಲ್ಲ ಎದ್ದಿದ್ದೀರಿ ಎಂದರೆ ಜೀವನದಲ್ಲಿ ನೀವು ಗೆದ್ದಿದ್ದೀರಿ. ಎದ್ದು ಎದ್ದು ಮತ್ತೆ ಬಿದ್ದು ಮತ್ತೆ ಎದ್ದು ನಡೆದಿದ್ದೀರಿ ಎಂದರೆ ಖಂಡಿತ ನೀವು ಕುಡಿದಿದ್ದೀರಿ. ಒಂದೇ ಮಂತ್ರ, ಕುಡುಕರದ್ದು ಸದಾ ಒಂದೇ ಮಂತ್ರ, ಶಾಂತಿ ಶಾಂತಿ ಶಾಂತಿ. ಹೊಟ್ಟೆಯೊಳಗಿಟ್ಟುಕೊಂಡು ಸದಾ ವಿಷ ಕಾರುವುದಿಲ್ಲ, ಹೊಟ್ಟೆಯೊಳಗಿಟ್ಟುಕೊಂಡು ಸದಾ ವಿಷ ಕಾರುವುದಿಲ್ಲ, ಆಗಲೇ ಮಾಡಿ ಬಿಡುತ್ತಾರೆ ವಾಂತಿ. ಹಾಕಿ ಪೆಗ್ಗು ಹೆಜ್ಜೆ ತಪ್ಪುತ್ತಿದ್ದಾನೆ ಅಂದವನು ಗುಗ್ಗು, ಹಾಕಿ ಪೆಗ್ಗು ಹೆಜ್ಜೆ ತಪ್ಪುತ್ತಿದ್ದಾನೆ ಅಂದವನು ಗುಗ್ಗು. ಕುಡುಕು ನಿಜ ಕಾರಣ, ರಸ್ತೆ ಮೇಲಿನ ಉಬ್ಬು ತಗ್ಗು. ಹಿಂದಿನದನ್ನು ಮರುದಿನಕ್ಕೆ ಮರೆಯುವ ಮಹಾಗುಣ ಕುಡುಕರದ್ದು, ಹಿಂದಿನದ್ದನ್ನು ಮರುದಿನಕ್ಕೆ ಮರೆಯುವ ಮಹಾಗುಣ ಕುಡುಕರದ್ದು. ನಾಳೆಯಿಂದ ನಾನು ಕುಡಿಯುವುದಿಲ್ಲ ಎಂದ ನಿನ್ನೆಯ ಪ್ರತಿಜ್ಞೆ ಇವತ್ತಿಗೆ ರದ್ದು. ಗೂಗಲ್ ಮ್ಯಾಪ್ ಅನ್ನು ಕೇಳಿದೆ, ಗೂಗಲ್ ಮ್ಯಾಪ್ ಅನ್ನು ತೋರಿಸು ದಾರಿ ಸತ್ಯವಂತರ ಊರಿಗೆ. ಕೇಳಿದೆ ಗೂಗಲ್ ಕರೆದೊಯ್ಯಿತು ಸಂಧ್ಯಾ ಬಾರಿಗೆ. ತಾವು ನಿಲ್ಲಲಾಗದಿದ್ದರೂ ನೇರವಾಗಿ ದಿನಂತೆ ನಿಲ್ಲುತ್ತಾರೆ ಆರ್ಥಿಕತೆಗೆ. ಬೇಡಿ ಅವಳ ಏಜು ಹೆಂಗಸರ ಹತ್ರ ನಿಮ್ಮ ಮುಖ ಡ್ಯಾಮೇಜು. ಮತ್ತೆ ರುಕ್ಮಿಣಿ ಇದ್ದು ಮತ್ತೆ ಯಾಕೆ ರಾಧ? ಇಲ್ಲ, ಇದು ಅಪರಾಧ ಅಂತ. ಕತ್ತಲಿದೆ, ಸುತ್ತ ಕತ್ತಲಿದೆ, ಒಂದಿಷ್ಟು ಬೆಳಕ ಹರಿಸು. ಸುತ್ತ ಕತ್ತಲಿದೆ ಒಂದೇ ಕರೆಸಿ ಹೇಳಿತು, ಬಿಟ್ಟಿ ಸಿಗುವುದಿಲ್ಲ ಮೊದಲು ಹಣ ತೆಗೆ. ನಾವೆಲ್ಲ ಮಾತಿಗೂ ಇಕ್ಕಲ ಒದಿಲ, ಮಾತಿಗೂ ಇಕ್ಕಲ ಒದಿಲ. ಇವಾಗ ಯಾರಿಗೂ ಕಾನೂನಿನ ಭಯವಿಲ್ಲ, ಇದೆಲ್ಲ ಹುಲಿ ಬೇಕಾದ್ರೆ ಹುಲಿಯ ಮೇಲೆ ಕೂತವರಲ್ಲಿ. ತಂದೆ ಈ ದಿನ ನಿಂದೆ 364 ದಿನ ಅಮ್ಮ. ಅವ್ರಿಗೂ ನನಗೂ ಒಂದು ನಮ್ಮಿಬ್ಬರು, ಅವ್ರು ಹೆಚ್ಚು ಪ್ರಹ್ಲಾದ್, ನಾನು ಹೆಚ್ಚು ಡುಂಡಿರಾಜ. ಅದು ಯಾಕೆ ಸರಿಗೆ ಬರಲಿಲ್ಲ. ನನ್ನ ಹೆಸರು ನೋಡಿದ್ರೆ ಪ್ರಹ್ಲಾದ, ಅದು ಹದಾನೂ ಸರಿ ಇಲ್ಲ. ಬಟ್ ನಾನೇನು ಮಾಡಿದೆ ಅಂದರೆ ಇದನ್ನು ಹಾಸ್ಯವಾಗಿ ತೇರಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬರೆದೆ. ಅವ್ಳು ಹೇಳಿದ ಕ್ಯಾರೆಟ್ ಹಲ್ವಾ ಹಲ್ಲಿಗೆ ಮೆತ್ಕೊಂಡ್ರು, ರುಚಿ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಲ್ವಾ ಅಂತ. ಅಲ್ಲ ಈ ಕಾಲ ಅಂತ, ಎಲ್ಲಾನು ಈ ಅಲ್ವಾ, ಏನದು ಈ ಕಾಲ ಅಂತ. ಮಂದಿ ಗಟ್ಟಿಗರು ಬಲು ಗಟ್ಟಿಗರು ಜನ, ಹಗಲು ಇರಳು ನೆಟ್ಟಿಗರು. ಯಾವ ನೋಡಿದ್ರೆ ಹಗಲು ಇರಳು ನೆಟ್ಟಿಗರು. ಅಂದಿನ ಮಂದಿಗೆ ನೆಟ್ಟಗೆ ಬಾಳುವುದೇ ಧ್ಯೇಯ, ಅಂದಿನ ಮಂದಿಗೆ ನೆಟ್ಟಗೆ ಬಾಳುವುದೇ ಧ್ಯೇಯ. ಇಂದಿನವರ ಬಾಳು ನೆಟ್ಟಿಗೆ ಮುಡುಪು ವಿಧೇಯ. ಮೊಬೈಲ್ ಆ್ಯಪ್ ಅಂಗಳದಲ್ಲಿ
ಅಲ್ಲಿ ಕಾಲು ನೋಯಿಸಿಕೊಳ್ಳುತ್ತಿದ್ದ ಆ ಕಾಲದಲ್ಲಿ, ಕ್ಯೂಗಳಲ್ಲಿ ಕಾಲು ನೋಯಿಸಿಕೊಳ್ಳುತ್ತಿದ್ದ ಆ ಕಾಲದಲ್ಲಿ ಈಸಿ ಇ ಪೇಮೆಂಟ್ ಮಾಡುವ ಓರ್ವ ಗೆಳೆಯರು ಅಣಕು ರಾಮನಾಥ್ ಅಂತಲೇ ಪ್ರಸಿದ್ಧರಾದ ಎನ್ ರಾಮನಾಥ್ ಅವರು. ಅವರ ಇನಿಷಿಯಲ್ ಎನ್ ಅಂದರೆ ಅವ್ರ ತಂದೆ ಹೆಸರನ್ನು ಅವ್ರು ಇಟ್ಕೊಂಡಿದ್ದಾರೆ ನರಸಿಂಹ ಅಂತ. ಅದು ಎಲ್ಲರೂ ಏನಂದ್ರೆ ನಗೆನ ಅಂತ ಕೇಳ್ತಾರೆ, ಯಾಕಂದ್ರೆ ಅಷ್ಟೊಂದು ನಗೆ ಲೇಖನಗಳನ್ನ, ನಗೆ ಮಾತುಗಳನ್ನ, ನಗೆ ಗೀತೆಗಳನ್ನ ಬರೆದವರು. ಅದನ್ನ ನೀವು ಕೇಳಿದಿರಿ ಅನ್ನುವ ಪ್ರಶ್ನೆ ಅಂತ. ಆವಾಗ ಕೆಲವರು ರಮಾನಾಥ್ ಅನ್ನೋ ಶುರು ಮಾಡಿದ್ರು. ಸೊ ನಾನು ಅದಕ್ಕೆ ಕೇಳಿದೆ ಅವ್ರು, ನೀವು ರಾಮನಾಥರು ರಮಾನಾಥರು ಅಂತಂದೆ. ಅವ್ರು ಹೇಳಿದ್ರು, ಏನ್ ಬೇಕಾದ್ರೂ ಅನ್ನಿ, ರಮ್ನಾಥ ಅಂತ ಮಾತ್ರ ಹೇಳ್ತಿದ್ದಾರೆ. ನಿನ್ನದು ಅಲ್ಲ ಮೈಸೂರೇ, ನೀನು ಮನಸೂರೇ. ಒಡೆಯರು, ಕೃಷ್ಣರಾಜ ಒಡೆಯರು, ಅವರು ಯಾವುದೇ ವ್ಯಕ್ತಿಯ, ಯಾವುದೇ ಪ್ರಜೆಯ ಮನಸ್ಸನ್ನು ಒಡೆಯರು. ರಾಜಕಾರಣಿಗಳು ಪಕ್ಷವನ್ನೇ ಒಡೆವರು. ಬಂದರೆ ಸರಿಯಿಲ್ಲ ಎನ್ನುವಳು, ಬರಿಗೈಲಿ ಬಂದರೆ ತರಲಿಲ್ಲ ಎಂಬಳು. ಹಣ್ಣು ಒಯ್ದರೆ ರೇಟು ಹೆಚ್ಚೆಂಬ ಟೀಕೆ. ಹಣ್ಣು ಒಯ್ದು ಮೆಚ್ಚುವ ಗಂಡ ಇಲ್ಲಿಲ್ಲ ಜೋಕೆ, ಇವಳು ಮೆಚ್ಚುವ ಗಂಡ ಇಲ್ಲಿಲ್ಲ ಜೋಕೆ. ಬಂದರೆ ಮನೆಗೆ ಕೇಳುವಳು ಏಕೆ, ತಡವಾಗಿ ಹೋದರೆ CBI ತನಿಖೆ. ಕುಡಿಯದಿದ್ದರೂ ಮೂಸಿ ಹೇಳುವಳು ನಾಥ, ಕುಡಿಯದಿದ್ದರೂ ಮೂಸಿ ಮೆಚ್ಚುವ ನಾಥ, ಎಲ್ಲಿರುವ ನಾಥ. ಬರೆಯುತ್ತ ಕುಡಿತರೆ ಅನ್ನುವಳು ಮಲಗಿರಿ, ಮಲಗಿದರು ದೂರು ಕೊರಕೆಯನೆ ಹೊಡೆವಿರಿ. ಎದ್ದರೆ ಅದಕ್ಕೂ ಇವಳ ತಕರಾರು, ಇವಳು ಪತಿ ಇರುವನೆ ಯಾರು. ನಾನು ಎನ್ನುವಳು ತಪ್ಪಿದರೆ ತಳ್ಳು. ಇಲ್ಲಿನ ಕಾರ್ಯಕ್ರಮದಲ್ಲಿ ಏನೇನು ಇರಬೇಕು, ಇಂದಿನ ಇದಕ್ಕೆ ಮುಂಚೆ ನಗಬೇಕಲ್ಲ, ಹೋಗಬೇಕು ಆ ಗಂಭೀರ. ಏನು ಬೇಕು ನಿಮಗೇನು ಬೇಕು ಎಂದರೆ ಇದ್ದಾರೆ ಮೀರ. ಹೋಗಬೇಕು ಯಾರು ಬೇಕು ಅಂದರೆ ಇನ್ನಾರು ಬೇಕು ಡುಂಡಿ. ಡುಂಡಿರಾಜರನ್ನು ಕೇಳಿದೆ, ಎಲ್ಲ ಸರಿ, ಈ ರಾಯರು ಒಂದು ತರಹ ಪೊಲೀಸ್ನವರಿದ್ದಂತೆ. 10 ನಿಮಿಷ ಅಂದರೆ 10 ನಿಮಿಷ ಮಾತನಾಡಬೇಕು, 20 ನಿಮಿಷ ಅಂದರೆ 20 ನಿಮಿಷ ಮಾತನಾಡಬೇಕು. ಅವರೇಕೆ ಅಧ್ಯಕ್ಷರು? ಡುಂಡಿರಾಜರು ಹೇಳಿದರು, ಅದು ಕವಿ ಸಮಯ, ಕವಿಗಳೆಲ್ಲವೂ ಇರಬೇಕಾದ ಸಮಯ. ಅಂತಹ ಸಮಯದಲ್ಲಿ ಪ್ರಾಸ ಮುಖ್ಯ. ಉತ್ತರಾಯಣಕ್ಕೆ ಪ್ರಾಸ ಲಕ್ಷ್ಮಣ. ದೇವಿ ಮತ್ತು ಮೀರ ಹೋದ ಬೇರೆ ಪುರುಷನ ಹಿಂದೆ ಅಲ್ಲವೇ ದೋಷ ಎಂದೆ. ದೋಷವಂತು ಇದು. ಏಕೆಂದರೆ ಆ ಪುರುಷ ಅಲ್ಲ ಪುರುಷ, ಅವನ ಪರಮ ಪುರುಷ. ಬಾಹ್ಯಾಕಾಶ ಯೋಜನೆ 5 ವರ್ಷಕ್ಕೂ ಹೆಚ್ಚು ಕೆಲಸ ಮಾಡಿದವರು ಅಮೆರಿಕದ ಚಂದ್ರ ಅವರು ಈಗ ನಮ್ಮ ಡಾಕ್ಟರ್ ರಮಾವಿ ಅವರು ಓದ್ತಾರೆ. ಗಡ್ಡ ಬೇಡವೆಂದರೂ ಬರುವುದು ಗಡ್ಡ, ಇದ ಕಳೆಯಲು ಮಾಡಬೇಕು ನಿತ್ಯ ಪೂಜೆ. ಬೇಡವೆಂದಿದ್ದರೆ ಕಾಂಗ್ರೆಸ್ ಹುಲ್ಲಿನಂತೆ ಬೆಳೆದು ಆಗುವುದು ಮುಖವೆಲ್ಲ ಗಡ್ಡ, ಇಲ್ಲದೆ ಬೆಳೆಯುವುದು ಗಡ್ಡ. ಗಡ್ಡರಪ್ಪ ನಾರಿಯರು ಇಲ್ಲ ಅವರಿಗೆ, ಗಡ್ಡರಪ್ಪ ನಾರಿ ಜೋಕೆ. ಟಿವಿ, ನ್ಯೂಸ್ ಪೇಪರ್, ಇಂಟರ್ನೆಟ್ ಬಿಡಲಾಗದ್ದು ಬಾರದ್ದು ಪ್ರೀತಿ, ವಿಶ್ವಾಸ, ಸ್ನೇಹ, ಸಂಸ್ಕೃತಿ, ಅಭಿಮಾನ. ಬಾರದ್ದು ಸಿಗು, ಕುಡಿತ, ಜೂಜು, ಕುದುರೆಯಾಟ. ಸಿಗಲಾರದ್ದು ಮಕ್ಕಳು, ತಂದೆ ತಾಯಿ ಒಡಹುಟ್ಟಿದರು. ಅದು ಸ್ತ್ರೀ ಕಣ್ಣು. ನಿರ್ವಂಶರಾದರು ಯಾದವರು, ತಮ್ಮೊಳಾಡಿದರು ವಂಶ ಬೆಳೆಸುವರು, ಮದುವೆ ಯಾದವರು. ಅನ್ವಯ ಅಂತ ಹೆಸರು ಶರತ್, ವಧು ಅನ್ವಯ. ವರನ ಹೆಸರು ಮೊದಲೇ ಹೇಳಿದ್ದಾಳಂತೆ, ಷರತ್ತುಗಳು ಅನ್ವಯ. ತುಂಬಾ ಕ್ಯೂಟ್ ಆಗಿದ್ದಾರೆ, ಈಗಾಗಲೇ ಮ್ಯೂಟ್ ಆಗಿದ್ದಾರೆ. ಎಲ್ಲಾ ಗಂಡಸರು ನರೇಂದ್ರ ಮೋದಿ ಹಂಗೆ. ಮದುವೆಗೆ ಮೊದಲು ನಂತರ ಆಗ್ತಾರ ಮನಮೋಹನ್ ಸಿಂಗ್. ಮೂಕನಾಗುವನು ಹೆಣ್ಣಿನ ಚೆಲುವು ಕಂಡು, ಮದುವೆಯ ನಂತರವೂ ಮೂಕನಾಗುವನು ಹೆದರಿಕೊಂಡು. ಇದರಲ್ಲಿ ಇರುವುದೇ 2 ರೀತಿಯ ಗಂಡಂದಿರು, ಹೆದರುವವರು ಮತ್ತು ಹೆದರುವುದಿಲ್ಲ ಎಂದು ಸುಳ್ಳು ಹೇಳುವವರು. ಇನ್ನೊಂದು ಪದ್ಯದಲ್ಲಿ ಹಾಸ್ಯ, ಮತ್ತೊಂದು ರಾತ್ರಿ ಆದ್ಮೇಲೆ ನೋವು ಹೇಗಿದೆ, ಸ್ವಲ್ಪ ವಾಸಿಯಾಗಿದೆ, ತಲೆನೋವು ಹೇಗಿದೆ, ಮೈಸೂರಿಗೆ ಹೋಗಿದೆ.
ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ. ಅವರು ಕೇಳಿದರು, ನಿಮ್ಮ ಕವಿತೆ ನಿಮ್ಮ ಮಡದಿಯೇ ಇರಬೇಕು ಅಂತ. ವಾಸನೆ ಬಾರದಂತಿರಬೇಕು, ಕುಡಿದರೆ ವಾಸನೆ ಬಾರದಂತಿರಬೇಕ. ಹಾಗೇ ಇದ್ದಾನೆ ಗಣಪ, 1.5 ಹಲ್ಲು. ಇಷ್ಟೇ ದುಬಾರಿಯಾಗಿದೆ ದಂತವೈದ್ಯರ ಬಿಲ್ಲು. ಪದ್ಯಗಳಿದ್ದರು, ರಕ್ತ ಸುರಿಯುತ್ತಿದ್ದರು, ಕರ್ಣ ಸುಮ್ಮನಿದ್ದ ಏಕೆ? ದುಂಬಿ ಕೊರೆಯುತ್ತಲು ಎದ್ದರೆ ಪಾಠ ಮಾಡುವವರು, ದುಂಬಿಯ ಕೊರತವೇ ಓಕೆ. ಕಲಿತದ್ದೆಲ್ಲ ಮರೆತು ಸೋತಂತೆ ಆ ಕರ್ಣ, ಅಗತ್ಯವಿದ್ದಾಗ ಕಲಿತದ್ದ ಕರ್ಣ. ಯಾರ ಶಾಪವೋ ಪರೀಕ್ಷೆಯಲ್ಲಿ ನೆನಪೇ ಆಗುವುದು ವ್ಯಾಕರಣ. ಸಾಲ ಪಡೆಯುವವರೆಗೆ ಬೇಗ ಸೋಲಿಗೆಂದು ಕರೆ ಮಾಡಿದರೆ ವ್ಯಾಪ್ತಿ ಪ್ರದೇಶದ ಹೊರಗೆ. ಕರ್ಣ ಹೇಳಿದ್ದು, ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ. ಅಂದು ಕರ್ಣ ಹೇಳಿದ್ದು, ಮಹಿಳೆಯರು ಹೇಳುವುದು ಅದೇ, ಒಮ್ಮೆ ಉಟ್ಟ ಸೀರೆ ಇನ್ನೊಮ್ಮೆ ಉಡಲಾರೆ. ನನಗೆ ಕೈಕೊಟ್ಟ ಶಲ್ಯ, ಬ್ಯಾಂಕುಗಳಿಗೆ ಕೈಕೊಟ್ಟ ಮಲ್ಯ. ಇಂದಲೇ ಆದದ್ದು ವಸ್ತ್ರಾಪಹಾರ, ಗೌರವರ ತಪ್ಪಿ ಆಕೆ ಹುಟ್ಟದ್ದು ಯಾಕೆ? ಇರಲಿಲ್ಲವೇ ಚೂಡಿದಾರ? 6,000 ಮಡದಿಯರನ್ನು ಸಂಭಾಳಿದನು ಆ ಗೊಲ್ಲ, ಇದರಿಂದ ಆಗೋಲ್ಲ. ಚುಟುಕ ಅಂದ್ರೆ ನಮ್ಗೆ ನೆನಪಾಗೋದು ಇಬ್ಬರೇ. ಒಬ್ಬರು ದಿನಕರ ದೇಸಾಯಿ, ಇನ್ನೊಬ್ರು ಡುಂಡಿರಾಜ್. ದಿನಕರ ದೇಸಾಯಿ ಅವರು ಸಾವಿರಾರು ಚುಟುಕಗಳನ್ನ ಬರೆದಿದ್ರು, ಡುಂಡಿರಾಜ್ ಅವರು ಸಾವಿರಾರು ಚುಟುಕಗಳನ್ನ ಬರೆದಿದ್ದಾರೆ. ಅವ್ರು ತೀರ್ಕೊಂಡ್ರು, ನೆಕ್ಸ್ಟ್ ಇವರೇ. ನನ್ನ ಹೆಸರು ರಾಜ ಅನ್ನೋದು ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು, ಗಣಪತಿಯ ಹೆಸರು. ಗಣವನೇ, ಅಗಲ ಕಿವಿಯವನೇ, ಸಣ್ಣ ಕಣ್ಣವನೇ ಗಣಪನೇ. ನಕ್ಕ ಚಂದಿರನ ಸೊಕ್ಕ ಅಡಗಿಸಲು ತನ್ನ ದಂತ ಮುರಿದಂತವನೇ, ದಂತವನೇ ಮುರಿದಂತವನೇ. ತೊಗಲ ಬೆಲ್ಟು ಬಲು ತುಟ್ಟಿ ಎಂದು ಅವನ್ನು ಸುತ್ತಿದವನೇ, ಪೆಟ್ಟು ಹೆಚ್ಚಾಯಿತೆಂದು ಇಲಿಯೇರಿ ಸುತ್ತುವವನೇ. ನಗ್ತೀವಿ ನಾವು ಹನಿಗವನ ಕೇಳಿ, ನಿನ್ನನ್ನು ನೋಡಿ ಅಲ್ಲ, ಸಿಟ್ಟಾಗಿ ಮತ್ತೆ ಕಿತ್ತುಕೊಳ್ಳಬೇಡ ಉಳಿದ ಒಂದು ಹಲ್ಲ. ಪ್ರಶ್ನೆ ಮಾಡಿದಾಗ ನನ್ನದು ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ? ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ? ಅದು ಆನೆ ದಂತ ಅಲ್ಲ, ಆನೆದು ಅಂತ. ಗಂಟೆಯದ್ದು ಮಂದಿ 4 ಯಾವುದಾದರೂ ಕಾರ್ಯಕ್ರಮಕ್ಕೆ ನಾನು ಅತಿಥಿಯಾಗಿ ಬರಬೇಕೆ? ನಮ್ಮದು ಆದಾಯ ತೆರಿಗೆ ಇಲಾಖೆ, ಆದಾಯದ ಮಾಹಿತಿ. ಹೌದೇ ಸಂತೋಷ, ನಾನೊಬ್ಬ ಕನ್ನಡದ ಅತಿಥಿ. ಏನು ಅನ್ಯಾಯ, ಬಂದವರೆಲ್ಲ ಮಂಗ ಮಾಯ. ಯಲ್ಲಿ ಕಾಮಧೇನುವಿಲ್ಲ, ರಂಭೆ ಊರ್ವಶಿಯಲ್ಲಿಲ್ಲ, ಕಾಡುವ ಶತ್ರುವಿಲ್ಲ, ಸಂಘದ ಮಿತ್ರನಿಲ್ಲ, ಇಲ್ಲ ದೇವಿ ಇಲ್ಲ, ಕ್ರೀಡೆ ಇಲ್ಲ, ಪೀಡೆ ಇಲ್ಲ ಎಂದೆಲ್ಲ ನನಗನ್ನಿಸಿಯೇ ಇಲ್ಲ. ಇಲ್ಲ ಎಂದೆಲ್ಲ ನನ್ನಾಕೆ ಗೊಣಗುವುದೇ ಇಲ್ಲ, ನಾನಿದ್ದೇನಲ್ಲ. ವಿಸ್ಕಿ ಅವತ್ತು ಸೋಡಾ ಬೆರೆಸದೆ. ಅವಮಾನ, ಲಕ್ಷಣ, ಅವಲಕ್ಷಣ. ಅವಳ ಪ್ರಕಾರ ನಿದ್ರೆಗೆ ವಿರುದ್ಧ ಪದ ಅವನಿದ್ರೆ. ಸುಪ್ರಸಿದ್ಧ ಕವಿಗಳಾದ ಪ್ರೇಮ ಕವಿಗಳೆಂದೇ ಲಕ್ಷ್ಮಣರಾವ್. ಯಾವ ನವಾಬನಿಗೂ ಕಡಿಮೆ ಇಲ್ಲ ಈತ ರಸಿಕತೆಯಲ್ಲಿ. ಇವನ ಬೆಡ್ರೂಮಿನಲ್ಲೂ ತಿಂಗಳಿಗೊಬ್ಬ ಸುಂದರಿ, ಕ್ಯಾಲೆಂಡರಿನಲ್ಲಿ. ವರ್ಷದಿಂದ ಇದೀರಲ್ಲ, ಏನ್ ನಿಮಗಾದ ಲಾಭ ಅಂತ ಕೇಳ್ತಾರೆ. ಉದ್ಯೋಗ ಬಿಟ್ಟು ವ್ರತ ತೊಟ್ಟು, ಉದ್ಯೋಗ ಬಿಟ್ಟೊತ್ತು ಹಗಲಿರುಳು ಕನ್ನಡ ಸಾಹಿತ್ಯ ಓದಿದ್ದಕ್ಕೆ, ಕನ್ನಡದಲ್ಲಿ ಕಾವ್ಯ ಬರೆದದ್ದಕ್ಕೆ ನನಗೆ ಸಿಕ್ಕ ಜೋಡಿ ಪದಕ ಈ ಕನ್ನಡಕ. ಕನ್ನಡಕದ ಮೂಲಕ ನಾನು ಈ ಲೋಕವನ್ನು ಗ್ರಹಿಸ್ತಾ ಇದ್ದೀನಿ ಅಂತ ಅದರ ನಲ್ಲಿ ಫೋನ್ ನಂಬರ್ ಬಂದ ರಿಪೇರಿಗೆ ಪ್ಲಂಬರ್. ಸರಿ ಹೋಯಿತು ನಲ್ಲಿ ಕೆಲವೇ ನಿಮಿಷಗಳಲ್ಲಿ. ಸರಿ ಹೋಯಿತು ಸಲ್ಲಿಸಿ ಪ್ಲಂಬರನಿಗೆ ಕವಿ ಋಷಿ ಬಿಲ್ಲು ಎಷ್ಟೆಂದರು. ಕವಿ ಹೌಹಾರಿದರು. ಅಯ್ಯ ಏನಿಯ ದಿನಗಟ್ಟಲೆ ನಾ ಕೂತು ಹೊಸದರನ್ನು ಕವನ ಸಿಗುವುದಿಲ್ಲವಲ್ಲ, ಇಷ್ಟೊಂದು ಗೌರವ ಧನ. ಕವಿಯಾಗಿದ್ದೆ ಸರ್ ಪ್ಲಂಬರ್ ಆಗುವ ಮೊದಲು.